ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಸೊ ಅವರೇ ಭಾಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆ ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗವರ್ನರ್ಗೆ ಬರಿತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನ ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ 14ನೇ ತಾರೀಕು ನಮ್ಮ ಕೌನ್ಸಿಲ್ನ ಚೇರ್ಮನ್ನು ಎಲೆಕ್ಷನ್ ಇರ್ತದೆ, ಡೆಪ್ಟಿ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ. ಸೊ ಆಮೇಲೆ ನಾವು ಡೆಪ್ಟಿ ಚೇರ್ಮನ್ ಆದಮೇಲೆ ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ನ ಆಯ್ಕೆ ಮಾಡೋಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದು ಎಲ್ಲ ಕಾರ್ಯದರ್ಶಿಗೆ ಆಗ್ತದೆ. ಕಾರ್ಯದರ್ಶಿ ಆಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸೊ ನನಗೆ ಫೈಲ್ ನನಗೆ ಬಂದಿದ್ದೀಗ ನಾನು ಗವರ್ನರ್ಗೆ ಬರೆದು ಗವರ್ನರ್ಗಿಂದ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ನಾನು ಬೇಕಾದ ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಸೊ ಅವರೇ ಭಾಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆ ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗವರ್ನರ್ಗೆ ಬರಿತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನ ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ 14ನೇ ತಾರೀಕು ನಮ್ಮ ಕೌನ್ಸಿಲ್ನ ಚೇರ್ಮನ್ನು ಎಲೆಕ್ಷನ್ ಇರ್ತದೆ, ಡೆಪ್ಟಿ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ. ಸೊ ಆಮೇಲೆ ನಾವು ಡೆಪ್ಟಿ ಚೇರ್ಮನ್ ಆದಮೇಲೆ ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ನ ಆಯ್ಕೆ ಮಾಡೋಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದು ಎಲ್ಲ ಕಾರ್ಯದರ್ಶಿಗೆ ಆಗ್ತದೆ. ಕಾರ್ಯದರ್ಶಿ ಆಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸೊ ನನಗೆ ಫೈಲ್ ನನಗೆ ಬಂದಿದ್ದೀಗ ನಾನು ಗವರ್ನರ್ಗೆ ಬರೆದು ಗವರ್ನರ್ಗಿಂದ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ನಾನು ಬೇಕಾದ ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಸೊ ಅವರೇ ಭಾಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಆ ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗವರ್ನರ್ಗೆ ಬರಿತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನ ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ 14ನೇ ತಾರೀಕು ನಮ್ಮ ಕೌನ್ಸಿಲ್ನ ಚೇರ್ಮನ್ನು ಎಲೆಕ್ಷನ್ ಇರ್ತದೆ, ಡೆಪ್ಟಿ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ. ಸೊ ಆಮೇಲೆ ನಾವು ಡೆಪ್ಟಿ ಚೇರ್ಮನ್ ಆದಮೇಲೆ ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ನ ಆಯ್ಕೆ ಮಾಡೋಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದು ಎಲ್ಲ ಕಾರ್ಯದರ್ಶಿಗೆ ಆಗ್ತದೆ. ಕಾರ್ಯದರ್ಶಿ ಆಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸೊ ನನಗೆ ಫೈಲ್ ನನಗೆ ಬಂದಿದ್ದೀಗ ನಾನು ಗವರ್ನರ್ಗೆ ಬರೆದು ಗವರ್ನರ್ಗಿಂದ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ನಾನು ಬೇಕಾದ